ಜೈ ಶ್ರೀ ಶಿವಲಾಲ್ ಗುರು. ಅಲ್ಲಿಂದ ಶೀಟ್ ಖಾಲಿ ಮಾಡ್ಕೊಂಡು ದಾವಣಗೆರೆಯಿಂದ ಸೀದಾ ಲೋಡಿಗೆ ಹೊಲ್ಟೆ ಗುರು. ಬ್ರ್ಯಾಂಡಿ ಲೋಡು, ಡ್ರಿಂಕ್ಸು. ರೋಡ್ ನೋಡ್ತೀನಿ ಗುರು, ರೋಡ್ ಆಗಿಲ್ಲ. ಅದು ಟ್ಯಾಕ್ಟ್ರಿಗಳು ಓಡಾಡೋ ರೋಡ್, ಅದು ಲಾರಿಗಳಂತೂ ಓಡಾಡೋಕ್ಕೆ ಆಗಲ್ಲ ಬಿಟ್ರೆ ಅಲ್ಲಿಗೆ, ಅಂಥ ರೋಡು ಗುರು. ಹೋದೆ ಲೋಡಿಗೆ, ಒಳಗಡೆ ಮೊಬೈಲ್ ಅಲ್ಲೋ ಇಲ್ಲ ಗುರು. ಹಂಗಾಗಿ ಲೋಡ್ ಮಾಡೋದನ್ನು ವೀಡಿಯೋ ಮಾಡೋಕ್ಕಾಗಲ್ಲ. ಒಳಗಡೆ ಮೊಬೈಲ್ ಅಲ್ಲೋ ಇಲ್ಲ ಗುರು. ಲೋಡ್ ಮಾಡ್ಕೊಂಡು ಹೊರಗೆ ಬಂದು ಸೀದಾ ಬಂದಿದ್ದೆ ಜಾವಗಲಲ್ಲಿ ಸ್ಟಾಪ್ ಮಾಡಿ ಸೀದಾ ಚಾ ಕುಡ್ದಿದ್ದೆ. ಜಾವಗಲಲ್ಲಿ ಚಾ ಕುಡ್ದು ಒಂದು ವ್ಯೂ ಫೋಟೋ ನೋಡ್ಕೊಂಡು ನನ್ನ ಗಾಡಿ ಜಾವಗಲಲ್ಲಿ ನಿಲ್ಲಿಸಿ ಅಲ್ಲಿಂದ ಬಿಟ್ಟಿದ್ದೆ ಹಾಸನ್ ಪಾಯಿಂಟು ಗುರು. ಪಾಯಿಂಟಲ್ಲಿ ನಿಲ್ಲಿಸಿದೆ ಶೆಡ್ಡು ಕೆಳಗೆ. ಅವತ್ತು ಬೇರೆ ಗಾಡಿ ಹಾಲ್ಟು, ಖಾಲಿ ಆಗೋಲ್ಲ ಅಂದ್ರೆ ಗೌರ್ಮೆಂಟ್ ರಜಾ, ಈದ್ ಮಿಲದಲ್ಲ ಹಬ್ಬ. ಹಂಗಾಗಿ ನೋಡ್ರಿ ಹೆಂಗೆ ಬಂದೀನಿ. ಸೀದಾ ಡೌನಿಗೆ ಬಂದು ಗಾಡಿ ನಿಲ್ಲಿಸಿ ಆನ್ ದಿ ಸ್ಪಾಟು ನೀಟಾಗಿ ನಿಲ್ಲಿಸೆ ಗುರು. ಬಡ್ಡೆಗೆ ಎಷ್ಟು ಹತ್ತದಲ್ಲಿದೆ ನೋಡ್ರಿ. ಕರೆಕ್ಟಾಗಿ ಡೋರ್ ತೆಗೆದ್ರೆ ಕೆಳಗೆ ಇಳಿಬೋದು, ಅದ್ರ ಮೇಲೆ ಕಾಲಿಡ್ಬೋದು ಅಂತ ಇದು. ಅಲ್ಲಿ ಗಾಡಿ ಆಲ್ಟ್ ಆಯಿತು ಗುರು. ಗಾಡಿ ಆಲ್ಟ್ ಆಯಿತು ಅಂತೇಳಿ ಸುಮ್ಮನೆ ಇರೋಕ್ಕಾಗತ್ತಾ? ಹೊಟ್ಟೆಗೆ ಏನಾರ ಮಾಡ್ಕೋಬೇಕಲ್ಲ. ಯಾಕಂದರೆ ಹೋಟ್ಲು ಭಯಂಕರ ದೂರ ಗುರು. ಅಲ್ಲಿಂದ ಹೋಟ್ಲು ಕ್ಯಾಂಟೀನ್ ಏನೂ ಸಿಗೋಲ್ಲ. ಅಲ್ಲಿ ಒಂದೇ ಒಂದು ಕ್ಯಾಂಟೀನ್ ಇರೋದು, ಅದು ದೂರ ಹೋಗಬೇಕು ನಡ್ಕೊಂಡು. ನಾನು ಗಾಡಿ ಒಳಗೆ ತರಕಾರಿ ಎಲ್ಲ ಇಟ್ಕೊಂಡು ಏನು ಮಾಡೋಣ ಸುಮ್ಮನೆ ಅಂದ್ಕೊಂಡು ಒಂದು ಅಡುಗೆ ಮಾಡ್ಕೊಂಡೆ ಗುರು. ಒಳ್ಳೆ ಪಲಾವ್ ಮಾಡಿದೆ. ಅಕ್ಕಿ ತರಕಾರಿ ಎಲ್ಲ ಹಾಕಿ ನೀಟಾಗಿ ಒಂದು ಪಲಾವ್ ಹೊಡೆದೆ. ಪಲಾವ್ ಮಾಡಿ ಸೀದಾ ಶಿಸ್ತಾಗೆ ನೋಡ್ರಿ. ನಮ್ಮ ಕಷ್ಟ ಹಿಂಗಿರುತ್ತೆ ಡ್ರೈವರ್ಗಳ್ದು. ಊಟ ಸಿಗಲಿಲ್ಲ ಅಂದರೆ ಅಡುಗೆ ಮಾಡ್ಕೋಬೇಕು. ಕೆಲವ್ರು ಏನು ಮಾಡ್ತಾರೆ, ಉಪವಾಸ ಮಾಡ್ಕೊಂಬಿಡ್ತಾರೆ ಗುರು, ಊಟ ಇಲ್ಲ ಏನೂ ಇಲ್ಲ ಅಂತ. ಅದಕ್ಕೆ ಡ್ರೈವರ್ಗಳಿಗೆ ಹೇಳೋದು ಏನಂದರೆ, ಯಾವಾಗ್ಲೂ ಗಾಡೀಲಿ ಎಮರ್ಜೆನ್ಸಿಗಾದರೂ ಅಡುಗೆ ಮಾಡ್ಕೊಳ್ಳೋಕ್ಕೆ ಎಲ್ಲ ಐಟಮು ಇರಬೇಕು. ನಾನಂತೂ ಗುರು ವೆಜ್ ಪಲಾವು, ವೆಜ್ ಬಿರಿಯಾನಿ ಅಂತಾರೋದಕ್ಕೆ ಮಸ್ತಾಗಿ ಟೇಸ್ಟ್ ಮಾಡಿದ್ದೆ. ಅದನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೆ ಗುರು. ವಿಶಲ್ ಹಾಕಿ ಕೂಗಿಸ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಗುರು. ಹಾಸನ್ ಡಿಪೋಲಿ ಯಾರೇ ಬಂದ್ರೂ ಕೂಡ ನೈಟೇ ಬಂದುಬಿಡ್ರಿ. ಡೇ ಹೊತ್ತು ಬರೋಕ್ಕೆ ಹೋಗ್ಬಿಡಿ. ಡೇ ಹೊತ್ತು ಬಂದರೆ ಅನ್ಲೋಡಿಂಗ್ ಲೇಟ್ ಆಗುತ್ತೆ. ನೈಟ್ ಬಂದು ಗಾಡಿ ನಿಲ್ಲಿಸ್ಕೊಂಡು ಡೇ ಬೇಕಾದ್ರೆ ಆರಾಮಾಗಿ ಖಾಲಿ ಆಗಿಬಿಡುತ್ತೆ. ಬೆಳಗ್ಗೆ ಬೇಗನೆ ಅರ್ಧ ಗಂಟೆ ಒಂದು ಗಾಡಿ ಖಾಲಿ ಮಾಡ್ತಾರೆ ಗುರು. ಯಾರೂ ಇದು ಮಾಡೋಂಗಿಲ್ಲ. ಹಂಗೆ ನಿಮಗೆ ನಮ್ಮ ಗಾಡೀಲಿ ಏನೇನಿದೆ ಐಟಮು ಅಂತ ತೋರಿಸೋಣ ಅಂತೇಳಿ ಒಂದು ವೀಡಿಯೋ ಮಾಡಿದೆ. ನೋಡು ಗುರು, ಏನೇನಿದೆ ಅಂತ ತೋರಿಸ್ತೀನಿ. ಇದು ಜಿನ್ಸಿ ಐಟಮು ಸ್ಟೋರೂಮ್, ಅದು ಜಿನ್ಸಿ ಸ್ಟೋರೂಮ್. ಇದು ಮಸಾಲೆ ಐಟಮ್. ಇದು ಅಲ್ಲಿಂದ ಕ್ಲೋಸ್.